ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಸೋಮವಾರ. ನಾನು ಜಾತ್ರೆಗೆ ಹೋಗಿದ್ದೀನಿ. ತಾಯಿ ಮರಿಕಂಬೆ ದರ್ಶನವನ್ನು ಮಾಡಿಸ್ತೀನಿ. ಹತ್ತಿರದಿಂದ ನಾನು ಇವತ್ತು ತೋರಿಸ್ತೀನಿ. ಅದರಲ್ಲೂ ಡೇ ಟೈಮಲ್ಲಿ ಹೋಗಿರೋದು, ಅಂದರೆ 10:30ಗೆ ಹೋಗಿರೋದು. ತುಂಬ ಚೆಂದ ಕಾಣ್ತಾಳೆ ಗೊತ್ತಾ, ಎಷ್ಟು ರಶ್ ಇದೆ ನೋಡಿ, ತುಂಬ ರಶ್ ಇದೆ. ಕ್ಯೂ ಅಂತೂ ತುಂಬ ದೂರ ಹೋಗಿದೆ, ಎಷ್ಟೋ ದೂರ ಹೋಗಿದೆ. ನಾವಂತೂ 10 ನಿಮಿಷದಲ್ಲಿ ನಮ್ಮದು ದರ್ಶನ ಆಯಿತು. ಹಾಗೆ ನಾನಿಲ್ಲಿ ಒಂದು ರೌಂಡು ವಿಡಿಯೋನು ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನಾನು ಹೇಳಿದ್ದೀನಿ ಅಲ್ವ, ಹತ್ತಿರದಿಂದ ನಿಮಗೆ ದೇವಿ ದರ್ಶನವನ್ನು ತೋರಿಸ್ತೀನಿ ಅಂತ. ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ. ನಿನ್ನೆನೂ ಫುಲ್ ರಶ್ ಇತ್ತು, ಮೊನ್ನೆನೂ ಅಷ್ಟೇ, ಇವತ್ತು ಅಷ್ಟೇ, ನಾಳೆ ಅಷ್ಟು ಇರಲ್ಲ ಅನಿಸತ್ತೆ. ಹಾಗೆ ಇಲ್ಲಿ ಎಲ್ಲ ಸೇವೆನೂ ನಡೀತಾನೇ ಇದೆ. ಇದು ನಾನು ದರ್ಶನ ಮಾಡಿ ಬಂದು ಹೊರಗಡೆ ಬಂದಾಗ ವಿಡಿಯೋ ಮಾಡಿರೋದು. ನೋಡಿ ಇವರೆಲ್ಲ ಕಾದು ಕುಂತಿದ್ದಾರೆ. ಇವರಿಗೇನು 4-5 ಅವರ್ ಆಗಬಹುದು, ಅಂದರೆ ಜನ ಇದ್ದಾರೆ ಅಲ್ವಾ. ನೋಡಿ ದೇವಿಯನ್ನು ನೋಡ್ಕೊಳ್ಳಿ, ಹತ್ತಿರದಿಂದ ನಾನು ವಿಡಿಯೋ ಮಾಡ್ಕೊಂಡಿರೋದು. ಎಷ್ಟು ಚೆಂದ ಕಾಣ್ತಾಳೆ ಅಲ್ವಾ, ತುಂಬಾ ಖುಷಿಯಾಗತ್ತೆ. ಹಾಗೆ ಇಲ್ಲೆಲ್ಲ ಅಂಗಡಿಗಳು, ಅಂದರೆ ರಾತ್ರಿ ಟೈಮಲ್ಲಿ ಇನ್ನೂ ಚೆಂದ ಕಾಣುತ್ತೆ. ಡೇ ಟೈಮಲ್ಲಿ ಸ್ವಲ್ಪ ಬಿಸಿಲು ಇರುತ್ತೆ, ಆದರೆ ಅಷ್ಟೇನು ಮಾರ್ತಾ ಬರ್ತಾರಲ್ವ ಅವರೆಲ್ಲ ಸ್ವಲ್ಪ ಕಡಿಮೆ ಇರ್ತಾರೆ, ಅಂದರೆ ಆ ಕಡೆ ಈ ಕಡೆಯಲ್ಲೇ ಹೋಗಿರ್ತಾರೆ. ಅದೇ ರಾತ್ರಿ ಟೈಮಲ್ಲಿ ಆದರೆ ಫುಲ್ ಜನನೂ ಇರ್ತಾರೆ. ಹಗಲಲ್ಲಿ ಸ್ವಲ್ಪ ಈ ಮಾರ್ಕೆಟ್ ಕಡೆ ಜನ ಅಷ್ಟೇನೂ ಇಲ್ಲ, ತುಂಬ ಬಿಸಿಲಿದೆ, ಎಲ್ಲವೂ ಇದೆ ನೋಡಿ. ರಾತ್ರಿಲಾದರೆ ಎಲ್ಲ ಆ ಕಡೆಯಿಂದ ಈ ಕಡೆ ಬರೋದು, ಈ ಕಡೆಯಿಂದ ಆ ಕಡೆ ಹೋಗೋದು. ಅಂದರೆ ರೋಡ್ ಪಕ್ಕ ಎಲ್ಲ ಮಾರುವವರು ಬಂದು ಸೇಲ್ ಮಾಡ್ತಾ ಇರ್ತಾರೆ. ಫುಲ್ ರಶ್ಶು, ಅಂದರೆ ಅವ್ರದ್ದೇ ಅಂಗಡಿಗಳು ಜಾಸ್ತಿ ಇರುತ್ತೆ. ಹಾಗೆ ಹೇಗೆ ಸುಮ್ಮನೆ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮದು ದರ್ಶನ ಆಯಿತು. ನಮ್ಮದು ಏನು ಗೊತ್ತಾ, ಬೇಗ ಆಯಿತು. ಇದು ನೋಡಿ, ಇದು ನಾವು ಕುಚ್ಚು ಹಾಕೋತೀವಿ ಅಲ್ವಾ, ಅಂದರೆ ನಮ್ಮದು ಜಡೆಗೆ ಇದು ರೌಂಡಾಗಿ ಹಾಕೋತೀವಿ, ಅದ್ರ ಮೇಲ್ಗಡೆ ಹೀಗೆ ಹಾಕ್ಕೊಳ್ಳೋದು. 50 ರೂಪಾಯಿ ಏನು ಅಂತ ಇದ್ದಾರೆ. ನಾನು ಸುಮ್ಮನೆ ಒಂದು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ನಮ್ಮದು ಬೇಗ 10 ನಿಮಿಷಕ್ಕಾಯಿತು. ನಮ್ಮದು ಡಿಫೆನ್ಸಿ ಕಾರ್ಡ್ ಇರೋದ್ರಿಂದ ಬೇಗ ಮುಗೀತು. ನೋಡಿ, ಮತ್ತೊಮ್ಮೆ ದೇವಿ ದರ್ಶನ ಮಾಡ್ಕೊಳ್ಳಿ. ನನಗೆ ಅಲ್ಲೊಬ್ಬರು ವಿಡಿಯೋ ಮಾಡಿಕೊಟ್ರು, ನಾನು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಅವ್ರು ಸ್ವಲ್ಪ ಎತ್ತರದಲ್ಲಿದ್ದರು. ಇಲ್ಲಿ ಕೊಡ್ರಿ ನಾನು ಮಾಡಿಕೊಡ್ತೀನಿ ಅಂದರು, ಸಣ್ಣ ವಿಡಿಯೋ ಮಾಡಿಕೊಟ್ರು. ನೋಡಿ ಎಷ್ಟು ಚೆಂದ ಕಾಣ್ತಾಳೆ ನಮ್ಮ ದೇವಿ, 2 ಕಣ್ಣು ಸಾಲದು ಅಷ್ಟು ಚೆಂದ ಕಾಣ್ತಾಳೆ. ನನ್ನ ಎಷ್ಟು ವಿಡಿಯೋ ಇವತ್ತು ಸಂಜೆ, ಅಂದರೆ ರಾತ್ರಿ ಹೋದರೆ ಒಂದು ವಿಡಿಯೋ ಮಾಡ್ಕೊಬರ್ತೀನಿ, ಇಲ್ಲಾಂದರೆ ನಾಳೆಗೆ ನೋಡೋಣ. ಓಕೆನಾ, ಹೇಗಾಗತ್ತೆ. ನಾನು ಹೋದ್ರಂತೂ ಒಂದು ಚಿಕ್ಕ ವಿಡಿಯೋ ಆದರೂ ಮಾಡ್ಕೊಂಡು ಬರ್ತೀನಿ. ನೋಡಿ, ಅವರೇ ವಿಡಿಯೋ ಮಾಡಿಕೊಟ್ಟಿದ್ರು. ನೋಡಿ, ನಾನು ಎಲ್ಲಿ ನಿಂತ್ಕೊಂಡಿದ್ದೀನಲ್ವ, ನಾನು ವಿಡಿಯೋ ಮಾಡೋದು ನೋಡಿ ತಾನೇ ಮಾಡಿಕೊಡ್ತೀನಿ ಕೊಡ್ರಿ ಅಂತ ಒಬ್ಬರು ಅರ್ಚಕರು ಅಲ್ಲೇ ನಿಂತಿದ್ರು, ಹೇಳಿದ್ರು. ಎಷ್ಟು ಚೆಂದ ಕಾಣ್ತಾಳೆ ಅಲ್ವಾ. ನೋಡಿ, ಚೆಂದ ವಿಡಿಯೋ ಮಾಡಿಕೊಟ್ರು ನನಗೆ. 2 ಕಣ್ಣು ಸಾಲದು ಗೊತ್ತಾ. ನಾವು ಒಂದು ಉಡಿ ತುಂಬಿ ಹಾಗೆ ಕಾಣಿಕೆ ಹಾಕಿ ಹಣ್ಣುಕಾಯಿ ಮಾಡಿಕೊಂಡು ಬಂದುಬಿಟ್ರು. ತುಂಬ ಚೆಂದ ಕಾಣ್ತಾಳೆ. ನೀವು